ದೆಹಲಿ ಚಲೋ ಮಾಡ್ತಾ ಇರೋ ಅನ್ನದಾತರಿಗೆ ಬಿಗ್ ಶಾಕ್ ಎದುರಾಗಿದೆ. ರಾಷ್ಟ್ರೀಯ ಭದ್ರತಾ ಕಾಯ್ದೆ 1980ರಡಿ ಕೇಸ್ ಹಾಕೋದಕ್ಕೆ ಸಜ್ಜಾಗಿದ್ದಾರೆ. ಅಂಬಾಲ ಪೊಲೀಸರಿಂದ ನಷ್ಟ ವಸೂಲಿ ಮಾಡೋದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ರೈತರು ಪ್ರತಿಭಟನೆ ಮಾಡೋ ವೇಳೆ ಆಸ್ತಿ ಪಾಸ್ತಿಗೆ ಹಾನಿ ಮಾಡಬಾರದು. ಹಾನಿ ಮಾಡಿದ್ರೆ ಪೊಲೀಸರು ಈ ಕಠಿಣ ಕ್ರಮ ಕೈಗೊಳ್ಳೋ ಎಚ್ಚರಿಕೆ ನೀಡಿದ್ದಾರೆ. ಏನು ಹಾನಿ ಆಗುತ್ತೆ ಅದನ್ನ ಅವರಿಂದನೇ ರಿಕವರ್ ಮಾಡೋದು. ಬ್ಯಾಂಕ್ ಖಾತೆ ಮತ್ತೆ ಆಸ್ತಿಯನ್ನ ಜಪ್ತಿ ಮಾಡಿ ಆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಆಗಿರುತ್ತಲ್ಲ ಅದನ್ನ ವಸೂಲಿ ಮಾಡ್ತೀವಿ ಅಂತ. ಭದ್ರತಾ ಕಾಯ್ದೆಯ ಅಡಿ ಬಂಧಿಸಿದ್ರೆ ಬೇಲ್ ಸಿಗೋದು ಕೂಡ ಕಷ್ಟ ಆಗುತ್ತೆ. ಸೊ ಈ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇವಾಗೇನಾದ್ರೂ ಆಸ್ತಿ ಪಾಸ್ತಿ ಹಾನಿ ಮಾಡೋದು ಅಥವಾ ಬೇರೆ ಸ್ವರೂಪ ಪಡೆದುಕೊಂಡು ಬಿಡುತ್ತಲ್ಲ ಪ್ರತಿಭಟನೆ, ನಿಂತಿರುವಂತಹ ಸರ್ಕಾರಿ ಬಸ್ಗಳಿಗೆ ಬೆಂಕಿ ಹಚ್ಚೋದು, ಕಟ್ಟಡಗಳಿಗೆ ಕಲ್ಲು ತೂರೋದು, ಏನಾದರೂ ದೇಶಕ್ಕೆ ಸೇರಿದ ಸಾರ್ವಜನಿಕರಿಗೆ ಸೇರಿದಂಥ ಆಸ್ತಿ ಪಾಸ್ತಿ ಹಾನಿ ಆದಂಥ ಸಂದರ್ಭದಲ್ಲಿ ಈ ಪ್ರಕರಣ ದಾಖಲು ಮಾಡಿಕೊಂಡ್ರೆ ಆಗ ಯಾರೆಲ್ಲ ಕೇಸ್ನಲ್ಲಿ ಫಿಟ್ ಆಗ್ತಾರಲ್ಲ, ಈ ಹೋರಾಟದಲ್ಲಿ ಭಾಗಿಯಾಗಿರುವಂಥ ರೈತರು ಅವರ ಆಸ್ತಿ ಬ್ಯಾಂಕ್ ಖಾತೆ ಜಪ್ತಿ ಮಾಡಿ ಆ ನಷ್ಟ ತುಂಬಿಸ್ಕೊಳ್ಬೇಕು ಅಂತ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಭದ್ರತೆ ಏನೆಲ್ಲ ನಿಯೋಜನೆ ಮಾಡಬೇಕು ಎಲ್ಲ ಮಾಡಿದ್ರೂ ಕೂಡ ರೈತರು ಮುನ್ನುಗ್ಗೋದನ್ನ ತಡೆಯೋದಕ್ಕಾಗಲಿಲ್ಲ. ಈಗ ಈ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಹಿಂಗಾದ್ರೂ ನಿಭಾಯಿಸಬಹುದಾ ಪರಿಸ್ಥಿತಿಯನ್ನ ಅಂತನಾ? ವಿಜಯ್, ಮುಖ್ಯವಾಗಿ ಈ ಮೊದಲು ಹರಿಯಾಣದ ಅಂಬಾಲಾ ಪೊಲೀಸರು ಪ್ರತಿಭಟನಾ ನಿರತ ರೈತರ ಮೇಲೆ, ರೈತ ಸಂಘಟನೆಗಳ ಮೇಲೆ ಮತ್ತು ರೈತ ನಾಯಕರ ಮೇಲೆ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಕೇಸು ದಾಖಲಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಈ ಬಗ್ಗೆ ರೈತ ಸಂಘಟನೆಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ಇದಕ್ಕೆ ತೀವ್ರವಾದಂಥ ವಿರೋಧ ವ್ಯಕ್ತವಾಯಿತು. ಮುಖ್ಯವಾಗಿ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಕೇಸನ್ನು ದಾಖಲಿಸಿದ್ರೆ ಅಂಥವ್ರಿಗೆ ಜಾಮೀನು ಕೂಡ ಕೋರ್ಟ್ನಲ್ಲಿ ಸುಲಭವಾಗಿ ಸಿಗೋದಿಲ್ಲ. ಸಾಕಷ್ಟು ವರ್ಷಗಳ ಕಾಲ ಜೈಲಿನಲ್ಲೇ ಕಾಲವನ್ನು ಕಳಿಬೇಕಾಗುತ್ತೆ. ಆದರೆ ಇಲ್ಲಿ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಕೇಸನ್ನು ದಾಖಲಿಸೋದು ಯಾರ ವಿರುದ್ಧ ಅಂದರೆ ಭಯೋತ್ಪಾದಕರುಗಳ ವಿರುದ್ಧ ಮತ್ತು ರಾಷ್ಟ್ರದ ಭದ್ರತೆಗೆ ಧಕ್ಕೆ ತರುವಂತಹ ವ್ಯಕ್ತಿಗಳ ವಿರುದ್ಧ ಕೇಸನ್ನು ದಾಖಲಿಸಬೇಕು. ಇದನ್ನು ಬಿಟ್ಟು ಈಗ ರೈತರ ವಿರುದ್ಧ ಈ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಕೇಸನ್ನು ದಾಖಲಿಸ್ತಕ್ಕಂಥದ್ದು ಸರಿಯಲ್ಲ. ರೈತರೇನು ದೇಶ ದ್ರೋಹಿಗಳಲ್ಲ, ದೇಶ ವಿರೋಧಿಗಳಲ್ಲ, ಅಥವಾ ದೇಶದ ಭದ್ರತೆಗೆ ಯಾವುದೇ ಧಕ್ಕೆಯನ್ನು ತರ್ತಾ ಇಲ್ಲ. ಅವರು ಶಾಂತಿಯುತವಾಗಿ ದೆಹಲಿ ಚಲೋವನ್ನು ನಡೆಸ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಅಲ್ಲಿ ಕೇಂದ್ರ ಸರ್ಕಾರದ ಸಚಿವರನ್ನ ಭೇಟಿಯಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಮಾತುಕತೆ ನಡೆಸಬೇಕು ಮತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವುದಕ್ಕಾಗಿಯೇ ದೆಹಲಿ ಚಲೋವನ್ನು ಹಮ್ಮಿಕೊಂಡಿರುವಂಥದ್ದು. ಮುಖ್ಯವಾಗಿ MSPಗೆ ಕಾನೂನಾತ್ಮಕವಾಗಿ ಗ್ಯಾರಂಟಿಯನ್ನು ನೀಡಬೇಕು ಮತ್ತು ರೈತರ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರವನ್ನು ನೀಡಬೇಕು. ಜೊತೆಗೆ ಈ ಹಿಂದೆ ಹುತಾತ್ಮರಾದಂಥ ರೈತ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅನ್ನೋದು ರೈತರ ಬೇಡಿಕೆ. ಆದ್ರೀಗ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಕೇಸನ್ನು ದಾಖಲಿಸಲಿಕ್ಕೆ ವಿರೋಧ ವ್ಯಕ್ತವಾದ ಬಳಿಕ ಅಂಬಾಲಾದ ಪೊಲೀಸರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಈಗ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ರೈತರ ವಿರುದ್ಧ ಕೇಸನ್ನು ದಾಖಲಿಸೋದಿಲ್ಲ. ಆದರೆ ಪೊಲೀಸರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ರೈತರು ಕೂಡ ಸಹಕಾರವನ್ನು ನೀಡಬೇಕು ಅನ್ನೋ ಒಂದು ಮನವಿಯನ್ನು ಈಗ ರೈತರಿಗೆ ಮಾಡಿಕೊಂಡಿದ್ದಾರೆ. ಆದರೆ ಮತ್ತೊಂದು ಕಡೆಯಲ್ಲಿ ಈಗ ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿ ಪಾಸ್ತಿಗೆ ನಷ್ಟ ಉಂಟಾದರೆ ನಷ್ಟ ಮಾಡಿದಂಥ ರೈತರು ಮತ್ತು ರೈತ ಸಂಘಟನೆಗಳು, ರೈತ ನಾಯಕರಿಂದಲೇ ಆ ನಷ್ಟವನ್ನು ವಸೂಲಿ ಮಾಡಲಿಕ್ಕೆ ಹರಿಯಾಣದ ಅಂಬಾಲಾ ಪೊಲೀಸರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ಪ್ರಾಪರ್ಟಿ ಡ್ಯಾಮೇಜ್ ಪ್ರಿವೆನ್ಷನ್ ಆಫ್ ಪ್ರಾಪರ್ಟಿ ಡ್ಯಾಮೇಜ್ ಆ್ಯಕ್ಟ್ನ ಅಡಿನಲ್ಲಿ ಈ ನಷ್ಟವನ್ನು ನಾವು ವಸೂಲಿ ಮಾಡ್ತೇವೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ಈ ನಷ್ಟವನ್ನು ವಸೂಲಿ ಮಾಡ್ತೇವೆ ಅಂತೇಳಿ ಈಗ ಹರಿಯಾಣದ ಅಂಬಾಲಾ ಪೊಲೀಸರು ಹೇಳಿದ್ದಾರೆ. ಮುಖ್ಯವಾಗಿ ರೈತರು ಈಗ ಪ್ರತಿಭಟನೆ ವೇಳೆಯಲ್ಲಿ ಪೊಲೀಸರ ಬ್ಯಾರಿಕೇಡ್ಗಳನ್ನು ತಳ್ಳಿ ಮುಂದೆ ಹೋಗ್ತಾ ಇದ್ದಾರೆ, ಬ್ಯಾರಿಕೇಡ್ಗಳನ್ನು ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ. ಈ ಕಲ್ಲು ತೂರಾಟದಿಂದ ಕೂಡ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ. ಈ ಎಲ್ಲ ಕಾರಣಗಳಿಗಾಗಿಯೇ ಈಗ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಮತ್ತು ಖಾಸಗಿ ಆಸ್ತಿಗಳಿಗೆ ನಷ್ಟ ಉಂಟು ಮಾಡಿದ್ರೆ ಅದನ್ನು ಅವರಿಂದಲೇ ವಸೂಲಿ ಮಾಡಲಿಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲೂ ಕೂಡ ಅವಕಾಶ ಇದೆ. ಹೀಗಾಗಿ ಇದ್ರ ಪ್ರಕಾರವೇ ನಷ್ಟ ಉಂಟು ಮಾಡಿದವರಿಂದಲೇ ಆ ನಷ್ಟವನ್ನು ನಾವು ವಸೂಲಿ ಮಾಡ್ತೇವೆ, ಅವರ ಬ್ಯಾಂಕ್ ಖಾತೆಗಳನ್ನು ಜಪ್ತಿ ಮಾಡ್ತೇವೆ, ಜೊತೆಗೆ ಅವರ ಸ್ವಂತ ಆಸ್ತಿಯನ್ನು ಕೂಡ ಜಪ್ತಿ ಮಾಡಿ ನಷ್ಟವನ್ನು ವಸೂಲಿ ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋ ಎಚ್ಚರಿಕೆಯನ್ನು ಈಗ ರೈತರಿಗೆ, ರೈತ ಸಂಘಟನೆಗಳಿಗೆ ಮತ್ತು ರೈತ ನಾಯಕರಿಗೆ ಹರಿಯಾಣದ ಅಂಬಾಲಾ ಪೊಲೀಸರು ನೀಡಿದ್ದಾರೆ. ಇದ್ರ ಮಧ್ಯೆ ಈಗ ಫೆಬ್ರವರಿ 26ರ ಸೋಮವಾರ ಹರಿಯಾಣದಿಂದ ದೆಹಲಿಯವರೆಗೂ ಕೂಡ ಟ್ರ್ಯಾಕ್ಟರ್ ಚಲೋ ನಡೆಸಲಿಕ್ಕೆ ಕೂಡ ರೈತ ಸಂಘಟನೆಗಳು ತೀರ್ಮಾನವನ್ನು ತೆಗೆದುಕೊಂಡಿವೆ. ಹೆದ್ದಾರಿಯ ಒಂದು ಬದಿನಲ್ಲಿ ಟ್ರ್ಯಾಕ್ಟರ್ ಚಲೋವನ್ನು ನಡೆಸ್ತೇವೆ, ಮತ್ತೊಂದು ಬದಿನಲ್ಲಿ ಸಾಮಾನ್ಯ ಜನರ ವಾಹನಗಳು ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ನಾವು ಕೊಡ್ತೇವೆ ಅಂತ ಸಂಯುಕ್ತ ಕಿಸಾನ್ ಮೋರ್ಚಾದ ವಕ್ತಾರ ರಾಕೇಶ್ ಟಿಕಾಯತ್ ಅವರು ಹೇಳಿದ್ದಾರೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.